50 ರಿಂದ 70 ಸಾವಿರ ರೂಪಾಯಿ ಕಣ್ ಮುಚ್ಕೊಂಡು ದುಡ್ಕೋಬಹುದು. ಹಳ್ಳ ಬಂದ್ರು ದುಡ್ಡೆಲ್ಲ ಹೊಡ್ಕೊಂಡು ಹೋಗ್ಬಿಟ್ರೆ ಇದರಿಂದ ಯಾವ್ದೇ ತರ ಲಾಸ್ ಇಲ್ಲ. ನಿಮ್ಗೆ ದುಡ್ಡು 50 ರಿಂದ 70 ಸಾವಿರ ಯಾವ ತರ ಬರುತ್ತೆ ಟೆನ್ಷನ್ ಬೇಡ. ಈ ಹೆಂಗಸರಿಗೆ 2,000 ರೂಪಾಯಿ ಅಮೌಂಟ್ ಕೂಡ ಬರ್ತಾ ಇದೆ. ATM ನಿಮ್ ಮನೆ ಮುಂದಕ್ಕೆ ಬರ್ತಾ ಇದೆ. 500 ರೂಪಾಯಿ ಡ್ರಾ ಮಾಡಬೇಕು ಅಂತಂದ್ರೆ ಹಳ್ಳಿ ಕಡೆ ಕಿಲೋಮೀಟರ್ ಗಟ್ಲೆ ಹೋಗ್ಬೇಕು. ಎಂತ ಕಾಲ ಬಂತು ಅಂದ್ರೆ ಮುಂಚೆ ಎಲ್ಲ ನಾವು ದುಡ್ಡನ್ನ ಡ್ರಾ ಮಾಡ್ಬೇಕು ಅಥವಾ ಡೆಪಾಸಿಟ್ ಮಾಡ್ಬೇಕು ಅಂತಂದ್ರೆ ಕಿಲೋಮೀಟರ್ ಗಟ್ಲೆ ಬ್ಯಾಂಕ್ ಹುಡ್ಕೊಂಡು ಹೋಗ್ಬೇಕಿತ್ತು. ಇವಾಗ ಆ ಟೆನ್ಷನ್ ಎಲ್ಲ ಬೇಡ. ATM ನಿಮ್ ಮನೆ ಮುಂದಕ್ಕೆ ಬರ್ತಾ ಇದೆ. ಎಸ್, ಜೊತೆಗೆ ನೀವು ತಿಂಗಳಿಗೆ ಏನಿಲ್ಲ ಅಂದ್ರೆ ಒಂದು 50 ರಿಂದ 70 ಸಾವಿರ ರೂಪಾಯಿ ಕಣ್ ಮುಚ್ಕೊಂಡು ದುಡ್ಕೋಬಹುದು ನಿಮ್ ಮನೆ ಮುಂದೆ ATM ನ ಇಟ್ಕೊಂಡು. ಯಾವ ತರ ಏನು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ವಿಡಿಯೋ ಕೊನೆವರೆಗೂ ನೋಡಿ, ನಿಮ್ಗೆ ಅರ್ಥ ಆಗ್ಬಿಡುತ್ತೆ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ಈ ATM ಇಂದ ಏನೆಲ್ಲ ಬೆನಿಫಿಟ್ ಇದೆ ನಮ್ಮ ಆಡಿಯನ್ಸ್ ಹೇಳಿ ಸರ್. ಈ ATM ಅಲ್ಲಿ ಬಂದ್ಬಿಟ್ಟು ಇದು SQTM ಅಂತ ಹೇಳ್ತೀವಿ, ಸ್ಮಾರ್ಟ್ ಕ್ವಿಕ್ ಟೆಲ್ಲರ್ ಮಿಷನ್ ಅಂತ ಹೇಳ್ತೀವಿ. ಇದರಲ್ಲಿ ಎಲ್ಲಾ ರೀತಿಯಿಂದ ಬ್ಯಾಂಕ್ಗಳಿಗೆ ಡೆಪಾಸಿಟ್ ಮಾಡಬಹುದು. ಎಲ್ಲಾ ಬ್ಯಾಂಕ್ಸ್ ಡೆಪಾಸಿಟ್ ಮಾಡಬಹುದು. ಇಂಡಿಯಾದಲ್ಲಿ ಇರ್ತಕ್ಕಂಥ ಎಲ್ಲಾ ಬ್ಯಾಂಕಿಗೆ ಡೆಪಾಸಿಟ್ ಮಾಡಬಹುದು. ಜೊತೆಯಲ್ಲಿ ಎಲ್ಲಾ ಬ್ಯಾಂಕಿನ ATM ಕಾರ್ಡ್ ಇಂದ ನಾವು ವಿತ್ಡ್ರಾ ಮಾಡಬಹುದು. ಅದ್ರ ಜೊತೆಗೆ ಆಧಾರ್ ಎನೇಬಲ್ ಇಂದ ವಿತ್ಡ್ರಾ ಮಾಡಬಹುದು. ಬ್ಯಾಂಕಿಗೆ ಏನಾದ್ರೆ ಈಗ ಗೃಹಲಕ್ಷ್ಮಿ ಅಮೌಂಟ್ ಇರ್ಬೋದು, ಪೆನ್ಷನ್ ಇರ್ಬೋದು, ಅದನ್ನ ಬ್ಯಾಂಕ್ ಅಲ್ಲಿ ಹೋಗ್ಬಿಟ್ಟು ನಾವು ಕ್ಯೂನಲ್ಲಿ ನಿಂತ್ಕೊಂಡು ವಿತ್ಡ್ರಾ ಮಾಡೋ ಅವಶ್ಯಕತೆ ಇಲ್ಲದೆ ಇದರಲ್ಲಿ ನಾವು ಫ್ರೀ ಆಗಿ ಯಾವುದೇ ಟೈಮ್ ನಲ್ಲಿ ಬಂದ್ಬಿಟ್ಟು ವಿತ್ಡ್ರಾ ಮಾಡೋದಕ್ಕೆ ಒಂದು ಸುವರ್ಣ ಅವಕಾಶ ಇದರಲ್ಲಿ ಕಲ್ಪಿಸಿದ್ವಿ. ನೋಡಿ, ಇದೊಂದು ATM ಮಿಷಿನ್ ನಿಮ್ ಮನೇಲಿ ಇತ್ತು ಅಂತಂದ್ರೆ ಯಾರೋ ಬರ್ತಾರೆ ನನ್ಗೊಂದು ಅಕೌಂಟ್ ಓಪನ್ ಮಾಡ್ಕೊಡ್ಬೇಕು ಅಂತಾರೆ, ಇಮ್ಮಿಡಿಯೇಟ್ ಆಗಿ ನೀವು ಮಾಡ್ಕೊಡ್ಬೋದು. ಅಂಡ್ ಯಾರೋ ಬರ್ತಾರೆ ವಿಡ್ರಾ ಮಾಡ್ಬೇಕು ಅಂತಾರೆ, ಬೇರೆಯವ್ರು ಬೇಕಾಗಿಲ್ಲ ನೀವೇ ಮಾಡ್ಕೋಬಹುದು. ವಯಸ್ಸಾಗಿರೋರಿಗೆ ಈ ಪೆನ್ಷನ್ ಅಮೌಂಟ್ ಬಂದಿರುತ್ತೆ, ವೃದ್ಧಾಪ್ಯ ಯೋಜನೆ ಬಂದಿರುತ್ತೆ, ಇನ್ನೊಂದು ಮತ್ತೊಂದೆಲ್ಲ ಬರ್ತಾ ಇದೆ. ಈ ಹೆಂಗಸರಿಗೆ 2,000 ರೂಪಾಯಿ ಅಮೌಂಟ್ ಕೂಡ ಬರ್ತಾ ಇದೆ. ನಿಮ್ಮ ಹತ್ರ ATM ಇಲ್ವಾ? ಟೆನ್ಷನ್ ಬೇಡ, ಸೀದಾ ಮಿಷಿನ್ ಹತ್ರ ಬಂದ್ಬಿಡಿ. ನಮ್ಮ ಮೊಬೈಲ್ ನಂಬರು, ಆಧಾರ್ ಕಾರ್ಡ್ ನಂಬರ್ ಹಾಕಿದ್ರೆ ದುಡ್ಡು ಆಗುತ್ತೆ, ಎತ್ಕೊಂಡು ಹೋಗ್ತಾ ಇರ್ಬೋದು. ಏನ್ ಸರ್? ಖಂಡಿತ ಸರ್. ಇಲ್ಲಿ ಇನ್ಶೂರೆನ್ಸ್ ರಿನಿವಲ್ ಮಾಡ್ಬೇಕಾ? ಮಾಡ್ಬೋದು, ವಿಡ್ರಾ ಮಾಡ್ಕೋಬಹುದು. ಅಂಡ್ ಸುಮಾರು ಆಪ್ಷನ್ ಇರುತ್ತೆ. ನೀವು ಇದನ್ನ ಈ ಒಂದು ಮಿಷಿನ್ ನ ಬೈ ಮಾಡಬಹುದು. ಬೈ ಮಾಡ್ಬಿಟ್ಟು ತಗೊಂಡೋಗಿ ಎಲ್ಲಿ ಇಟ್ಕೊಳ್ಳೋದು ಅಂತ ಯೋಚನೆ ಮಾಡ್ತಾ ಇದ್ರಾ? ಇದಕ್ಕೋಸ್ಕರ ಏನ್ ದೊಡ್ಡ ಅಂಗಡಿ ಓಪನ್ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮ ಹತ್ರ ಮೆಡಿಕಲ್ ಸ್ಟೋರೋ, ಬ್ಯಾಂಗಲ್ ಸ್ಟೋರೋ, ದಿನಸಿ ಅಂಗಡಿನೋ, ವಾಟ್ ಎವರ್ ಯಾವ್ದಾರ ಒಂದು ಅಂಗಡಿ ಇದ್ರೆ ಸಾಕು. 2 ಅಡಿಗೆ 3 ಅಡಿ ಜಾಗ ಅಷ್ಟೇ ಸಾಕು. ಅಷ್ಟು ಜಾಗ ಇದ್ರೆ ಈ ಮಿಷಿನ್ ನೀವು ತಗೊಂಡೋಗಿ ಮನೇಲಿ ಇಟ್ಕೊಂಡು ನೀವೇ ಒಂದು ATM ಓನರ್ ಆಗ್ಬೋದು. ನಿಮಗೆ ದುಡ್ಡು 50 ರಿಂದ 70 ಸಾವಿರ ಯಾವ ತರ ಬರುತ್ತೆ? ನಾನು ಅವಾಗಲೇ ಹೇಳಿದೆ 50 ರಿಂದ 70 ಸಾವಿರ ಬರುತ್ತೆ. ಇದು ನಿಮ್ಮ ಮನೇಲಿ ಇದ್ರೆ ಅಂತ ಹೆಂಗ್ ಬರುತ್ತೆ ಅಂತ ಯೋಚನೆ ಮಾಡ್ತಾ ಇದ್ರಾ? ಪ್ರತಿಯೊಂದು ಬ್ಯಾಂಕ್ ಅಲ್ಲೂ ನೀವು ಡೆಪಾಸಿಟ್ ಮಾಡಿದಾಗ ಒಂದಿಷ್ಟು ಕಮಿಷನ್ ಅಮೌಂಟ್ ಅಂತ ಕಟ್ ಆಗುತ್ತೆ ಅಲ್ವಾ? ಅದ್ ನಿಮ್ಗೂ ಗೊತ್ತಿರುತ್ತೆ. ಆ ಅಮೌಂಟ್ ನ ಇವರು ಡಿವೈಡೆಡ್ ಬೈ ಮಾಡಿ ನಿಮಗೆ ಕೊಡ್ತಾ ಇದ್ದಾರೆ. ಎಸ್, ಅಂದ್ರೆ ನೀವು ATM ಗೆ ನೀವೇ ಓನರ್ ಆಗಿರ್ತೀರಾ. ಇದಕ್ಕೆ ಸೆಕ್ಯೂರಿಟಿ ಕೂಡ ಇರುತ್ತೆ. ನೀವು ಯಾವುದೇ ತರ ಬ್ಯಾಂಕ್ ಇದ್ರು ಎಲ್ಲಾ ಬ್ಯಾಂಕ್ ಕೂಡ ಇದಕ್ಕೆ ಯೂಸ್ ಆಗುತ್ತಲ್ವಾ ಸರ್? ಖಂಡಿತ ಸರ್. ಎಲ್ಲಾ ಬ್ಯಾಂಕ್ಗೂ ಡೆಪಾಸಿಟ್ ಮಾಡಬಹುದು. ಎಲ್ಲಾ ಬ್ಯಾಂಕಿನ ATM ಕಾರ್ಡ್ ಇಂದ ವಿತ್ಡ್ರಾ ಮಾಡಬಹುದು. ಸೊ ಈ ತರ ಒಂದು ಒಳ್ಳೆ ಆಪರ್ಚುನಿಟಿ ನಮ್ಗೆ ಸಿಗ್ತಾ ಇದೆ ಅಂತಂದ್ರೆ 100% ಯೂಸ್ ಮಾಡ್ಕೋಬಹುದು. ಇಲ್ಲಿ ನಾನು ಏನ್ ಹೇಳಕ್ ಹೊರಟಿದೀನಿ ಅಂತಂದ್ರೆ ಈ ಒಂದು ಇಷ್ಟೆಲ್ಲಾ ಫೆಸಿಲಿಟೀಸ್ ಇರುವಂತ ATM ನ ನೀವು ಬೈ ಮಾಡಿ ನಿಮ್ಮ ಮನೆಯಲ್ಲೋ ಆಫೀಸಲ್ಲೋ ಇಟ್ಕೊಂಡ್ರೆ, ನಿಮ್ಮ ಊರಿನಲ್ಲಿ ಇಟ್ಕೊಂಡ್ರೆ ಅಲ್ಲಿ ಸುತ್ತಮುತ್ತ ಹಳ್ಳಿಯವರು ಬಂದು ಯೂಸ್ ಮಾಡ್ಕೊಳ್ತಾರೆ. ಅಲ್ಲಿಂದ ಬರುವಂತ ಕಮಿಷನ್ಸ್ ನಿಮಗೆ ಸಿಗ್ತಾ ಇದೆ. ಕಮಿಷನ್ ನ ನೀವು ಇಟ್ಕೊಳ್ಳಿ, ವಿಡ್ರಾನ ಮತ್ತೆ ಡೆಪಾಸಿಟ್ ನ ಜನಕ್ಕೆ ಯೂಸ್ ಆಗುತ್ತೆ. ಸೊ ಇದರಿಂದ ಎಲ್ಲರಿಗೂ ಯೂಸ್ ಆಗುತ್ತೆ. ತುಂಬಾ ಊರಿಗೆ ಹೋಗ್ಬೇಕು, ತುಂಬಾ ದೂರಕ್ಕೆ ಹೋಗ್ಬೇಕು ಡೆಪಾಸಿಟ್ ಮಾಡಬೇಕು ಅಂದ್ರೆ, ಅಥವಾ ವಿಡ್ರಾ ಮಾಡಬೇಕು ಅಂತಂದ್ರೆ. ಸೊ ನಿಮ್ ಮನೆ ಅಕ್ಕಪಕ್ಕದಲ್ಲಿ ಇದಿತ್ತು ಅಂತಂದ್ರೆ ಜನ ಯೂಸ್ ಮಾಡ್ಕೊಳ್ತಾರೆ ಅಲ್ವಾ? ಸೊ ನಿಮ್ ತಲೆಯಲ್ಲಿ ಕಾಡ್ತಾ ಇದೆ ಏನಪ್ಪ ಏನು ಅರ್ಥ ಆಗ್ತಿಲ್ಲ ನಮ್ಗೆ ಅಂತ. ಟೆನ್ಷನ್ ಎಲ್ಲ ಬೇಡ. ಕೆಳಗಡೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದೀನಿ, ಅವ್ರಿಗೆ ಫೋನ್ ಮಾಡಿ ಕಂಪ್ಲೀಟ್ ಡೀಟೇಲ್ಸ್ ನ ಎಕ್ಸ್ಪ್ಲೈನ್ ಮಾಡ್ತಾರೆ. ಈ ಒಂದು ATM ಮಿಷಿನ್ ತಗೊಂಡೋಗಿ ನಿಮ್ ಮನೆ ಹತ್ರ ಇಟ್ಕೊಳ್ಳಿ. ತಿಂಗಳಿಗೆ ಒಂದು 50 ಸಾವಿರ 70 ಸಾವಿರ ಈಸಿಯಾಗಿ ದುಡ್ಕೋಬಹುದು. ನಿಮ್ಮ ಹತ್ರ ಆಲ್ರೆಡಿ ಬಿಸ್ನೆಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಈ ದಿನಸಿ ಅಂಗಡಿನೋ, ಬಳೆ ಸ್ಟೋರೋ, ಮೆಡಿಕಲ್ ಸ್ಟೋರೋ, ಹೋಟೆಲ್, ಮತ್ತೊಂದು ಏನಾರ ಇರ್ಲಿ, ಜೊತೆಗೆ ನಿಮ್ಗೊಂದು ಅಡಿಷನಲ್ ಬಿಸ್ನೆಸ್ ಇದಾಗಿರುತ್ತೆ. ಗ್ರೋ, ಇದರಿಂದ ಯಾವುದೇ ತರ ₹1 ಲಾಸ್ ಅಂತೂ ಆಗಲ್ಲ. ಹೆಂಗೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಈ ಹಂಗೆ ಇರ್ಲಿ SQTM. ಈ SQTM ATM ಮಿಷಿನ್ ನೀವು ತಗೊಂಡೋಗಿ ನಿಮ್ಮ ಆಫೀಸಲ್ಲಿ ಇನ್ಸ್ಟಾಲ್ ಮಾಡ್ಕೊಂಡ್ರೆ ಜನರು ಬರ್ತಾರೆ, ಅಮೌಂಟ್ ಡೆಪಾಸಿಟ್ ಮಾಡ್ತಾರೆ, ಅಥವಾ ವಿಡ್ರಾ ಮಾಡ್ಕೋತಾರೆ, ಅಥವಾ ಅಕೌಂಟ್ ಓಪನ್ ಮಾಡ್ತಾರೆ, ಏನಾರ ಒಂದು ಮಾಡ್ಕೊಂಡು ಹೋಗ್ತಾರೆ. ಅದರಿಂದ ಜನಕ್ಕೆ ಸರ್ವಿಸ್ ಸಿಗುತ್ತೆ. ಅಲ್ಲಿಂದ ನಿಮ್ಗೆ ಕಮಿಷನ್ ಕೂಡ ಬರುತ್ತೆ. ತಿಂಗಳಿಗೆ 50 ರಿಂದ 70 ಸಾವಿರ ಈಸಿಯಾಗಿ ದುಡ್ಕೋಬಹುದು. ಇದಕ್ಕೇನ್ ತುಂಬಾ ಕಾಸ್ಟ್ಲಿ ಆಗಲ್ಲ. ನಾನು ಕೆಳಗಡೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದೀನಿ, ಕಂಪ್ಲೀಟ್ ಡೀಟೇಲ್ಸ್ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ಇದು ನೀವು ಬೈ ಮಾಡಬೇಕು ಅಂತಂದ್ರೆ ನಾನು ನಂಬರ್ ಕೊಟ್ಟಿದ್ದೀನಿ. ಬನ್ನಿ ಇವಾಗ ಕ್ಯಾಶ್ ಡೆಪಾಸಿಟ್ ಮಾಡೋದು ನೀವು ನೋಡಬಹುದು. ಫಸ್ಟ್ ಪ್ರೆಸ್ ಮಾಡಿ ಕ್ಯಾಶ್ ಡೆಪಾಸಿಟ್ ಮೇಲೆ ಮೊಬೈಲ್ ನಂಬರ್ ಹಾಕಿದ ತಕ್ಷಣ ನಿಮ್ಗೆ ಬೆನಿಫಿಷಿಯಲ್ ಅಕೌಂಟ್ ಅಂತ ಕೇಳುತ್ತೆ. ಅದರಲ್ಲಿ ಯಾರು ಬೇಕು ಕ್ಲಿಕ್ ಮಾಡಿ ಅವ್ರ ಹೆಸರನ್ನ ಮಾಡಿ ಸರ್. ಕ್ಲಿಕ್. ಓಕೆ, ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಾದ್ಮೇಲೆ ಅಮೌಂಟ್ ಎಷ್ಟು ಅಂತ ಕೇಳುತ್ತಾ? ಅಕೌಂಟ್ ಒಂದ್ಸರಿ ವೆರಿಫೈ ಮಾಡಿ ಅಂತ. ಅಕೌಂಟ್ ವೆರಿಫೈ ಮಾಡ್ಕೊಳ್ಳಿ ಫಸ್ಟ್. ವೆರಿಫೈ ಆಗಿ ಕಂಟಿನ್ಯೂ ಕೊಡಿ. ವೆರಿಫೈ ಆದ್ಮೇಲೆ ಅಮೌಂಟ್ ಎಷ್ಟು ಡೆಪಾಸಿಟ್ ಮಾಡ್ತಾ ಇದ್ರ ನೀವು? ಎಕ್ಸಾಂಪಲ್ ಒಂದು 200 ರೂಪಾಯಿ ಮಾಡ್ತಾ ಇದ್ದೀನಿ ನಾನು. 200 ರೂಪೀಸ್ ಅವ್ರು ಡೆಪಾಸಿಟ್ ಮಾಡ್ತಾ ಇದ್ರಿ. ಇವಾಗ ನೀವು ನೋಡ್ತಾ ಇರ್ಬೋದು 200 ರೂಪೀಸ್ ಡೆಪಾಸಿಟ್ ನಾವು ಮಾಡ್ತಾ ಇದೀವಿ. ಎಳ್ಕೋತ ಒಳಗಡೆ ಒಂದ್ ನೋಡಿ 100 ರೂಪೀಸ್ ಬಂತು. ಇವಾಗ ಮತ್ತೆ ಇನ್ನೊಂದು 100 ರೂಪೀಸ್ ಹಾಕ್ತಾ ಇದೀವಿ ನಾವು.
ನೋಡಿ ಈಗ 200 rupees ಅಲ್ಲಿ ಓಕೆ ಆಗಿದೆ. ಈಗ ನೆಕ್ಸ್ಟ್ ನಾವು ಕಂಟಿನ್ಯೂ ಕೊಡ್ತೀವಿ. OTP ಹಾಕಿದ ತಕ್ಷಣ ನಿಮ್ಗೆ ಪೇಮೆಂಟ್ ಸಕ್ಸಸ್ಫುಲ್. ಸೊ ಇಲ್ಲಿ ನಾವು ಡೆಪಾಸಿಟ್ ಮಾಡಿದ ತಕ್ಷಣ ಇಮ್ಮಿಡಿಯೇಟ್ ಆಗಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ದುಡ್ಡು ಹೋಗ್ಬಿಡುತ್ತೆ. ಸೊ ಇಲ್ಲಿ ಪ್ರಿಂಟ್ ಆಪ್ಷನ್ ಕೂಡ ಬರುತ್ತೆ. ನಾನು ದುಡ್ಡು ಕೊಟ್ಟೆ, ನನಗೆ ಪ್ರಿಂಟ್ ಕೊಡಪ್ಪ ಅಂದ್ರೆ ಪ್ರಿಂಟ್ ಕೂಡ ಕೈ ಕೊಟ್ಬಿಡ್ತಾರೆ. ಸೊ ಪ್ರತಿಯೊಂದು ನಿಮ್ಗೆ ನ್ಯಾಷನಲೈಸ್ ಬ್ಯಾಂಕ್ ಅಲ್ಲಿ, ದೊಡ್ಡ ದೊಡ್ಡ ಬ್ಯಾಂಕ್ ಅಲ್ಲಿ ನೋಡಿ ಪ್ರಿಂಟ್ ನೀವು ನೋಡಬಹುದು. ಪ್ರಿಂಟ್ ಬಂತಲ್ಲಿ ಈಗ ಕೊಡಿ ಸರ್ ಇಲ್ಲಿ ಅದನ್ನ. ನಾವು 200 ರೂಪಾಯಿ ಡೆಪಾಸಿಟ್ ಮಾಡ್ದು ಅನ್ನೋದಕ್ಕೆ ಸಾಕ್ಷಿ ಇದೇನೆ, ಅಂದ್ರೆ ವಿತ್ ಪ್ರಿಂಟ್ ಬಂದಿದೆ. ಓಕೆನಾ, ಸೂಪರ್ ಅಲ್ಲ, ಒಳ್ಳೊಳ್ಳೆ ಟೆಕ್ನಾಲಜಿ ಇದೆ ಇದ್ರಲ್ಲಿ. ಇವಾಗ ಕ್ಯಾಶ್ ನಾವು ವಿಡ್ರಾ ಮಾಡೋದು ಹೆಂಗೆ ನೋಡೋಣ ಬನ್ನಿ. ಮೊಬೈಲ್ ನಂಬರ್ ಎಂಟ್ರಿ ಮಾಡ್ಬೇಕು ಫಸ್ಟ್. ಇವಾಗ ಕಾರ್ಡ್ ಇನ್ಸರ್ಟ್ ಮಾಡ್ಬೇಕು. ಇಲ್ಲಿ ಮಡಗ್ತೀನಿ ನೋಡಿ ಕಾರ್ಡ್. ನೋಡಿ ಇವಾಗ ಟಕ 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 ಅಂತ 500 ರೂಪಾಯಿ ಹೊಡೆದ್ರು. ಸೊ 500 ರೂಪಾಯಿ ಡ್ರಾ ಮಾಡಬೇಕು ಅಂತಂದ್ರೆ ಹಳ್ಳಿ ಕಡೆ ಕಿಲೋಮೀಟರ್ ಗಟ್ಟಲೆ ಹೋಗ್ಬೇಕು. ಇಲ್ಲಿ ಆತರ ಎಲ್ಲ ಬೇಡ. ತೊಳಿ ಸರ್ ನಿಮ್ದು ದುಡ್ಡು. ನೀವು ಯಾವುದೇ ಬಿಸ್ನೆಸ್ ಮಾಡ್ತಾ ಇದ್ರು ಈ ಒಂದು SQTM ಮಿಷನ್ ನ ಅಂದ್ರೆ ATM ಮಿಷನ್ ನೀವು ಬೈ ಮಾಡಿದ್ರೆ ನಿಮ್ಗೆ ಇನ್ನೊಂದು ಎಕ್ಸ್ಟ್ರಾ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೋಬಹುದು. ಕಮ್ಮಿ ಬಂಡವಾಳದಲ್ಲಿ ತಿಂಗಳಿಗೆ 50 ಇಂದ 70-80 ಸಾವಿರ ದುಡಿಬೇಕು ಅಂತಂದ್ರೆ ಈ ತರದ ಒಂದು ಮಿಷನ್ ನ ಬೈ ಮಾಡಿ ಜನಕ್ಕೂ ಕೂಡ ಬಹಳ ಉಪಯೋಗ ಆಗುತ್ತೆ. ಸುತ್ತಮುತ್ತ ಹಳ್ಳಿಯವರಿಗೆಲ್ಲ ಇದು ತಾಲೂಕ್ ಲೆವೆಲ್ ಅಲ್ಲಿ ಆಗಿರ್ಬೋದು, ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಆಗಿರ್ಬೋದು, ವಿಲೇಜ್ ಲೆವೆಲ್ ಅಲ್ಲಿ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ಹೆಲ್ಪ್ ಆಗುತ್ತೆ. ಸರ್ ನೀವು ಹೇಳಿದ್ರಂತೇಳಿ ಇದ್ರನ್ನ ಎಲ್ಲರಿಗೂ ಕೊಡಕ್ ಆಗಲ್ಲ. ಮತ್ತೆ ಯಾರೇ ಕೊಡ್ತೀರಾ? ಇದು ಬಂದ್ಬಿಟ್ಟು ನಾವು ಎನಿ ಎಕ್ಸಿಸ್ಟಿಂಗ್ ಬಿಸ್ನೆಸ್ ಇರುವಂತವ್ರಿಗೆ ಇದನ್ನ ಒಂದು ಸುವರ್ಣ ಅವಕಾಶ ಕೊಡ್ತಾ ಇದೀವಿ. ಜೊತೆಯಲ್ಲಿ ಡಿಸ್ಟಿಕ್ ವೈಸ್ ನಲ್ಲಿ ಒಬ್ಬರಿಗೆ ಒಂದು ಫ್ರಾಂಚೈಸಿ ಮಾಡೋ ಡಿಸ್ಟ್ರಿಬ್ಯೂಟರ್ ಅಂತೇಳಿ ನಾವು ಅಪಾಯಿಂಟ್ ಮಾಡಿಬಿಟ್ಟು ಅವರಿಂದ ಪ್ರತಿಯೊಂದು ಮರ್ಚೆಂಟ್ಗೆ ಒಂದು ಒಳ್ಳೆ ಸರ್ವಿಸ್ ಅನ್ನೋದು ನಾವು ಕೊಡ್ತಾ ಇದೀವಿ. ಯಾವಾಗ ಬೇಕಾದರೂ ಅವರಿಗೆ ಸರ್ವಿಸಸ್ ಡಿಸ್ಟ್ರಿಬ್ಯೂಟರ್ ಇಂದ ಪಡೆದುಕೊಳ್ಬಹುದು. ಏನೇ ಸಮಸ್ಯೆ ಇತ್ತು ಅಂತಂದಾಗ ಇಮಿಡಿಯೇಟ್ ಆಗಿ ಕ್ಲಾರಿಟಿ ಸಿಗುತ್ತೆ ಅವ್ರಿಗೆ. ಸೊ ಇವಾಗ ಇವ್ರು ಏನ್ ಹೇಳಿದ್ರು ಅಂತಂದ್ರೆ ಎಲ್ಲಾರು ಬರ್ತಾರೆ ನನ್ಗೂ ಕೊಡಿ ಅಂದ್ರೆ ದಯವಿಟ್ಟು ಕೊಡಲ್ಲ ಅಂತ ಕ್ಲಿಯರ್ ಆಗಿ ಹೇಳ್ತಾ ಇದಾರೆ. ನಿಮ್ಮ ಹತ್ರ ಆಲ್ರೆಡಿ ಯಾವ್ದಾರ ಬೇರೆ ಬಿಸ್ನೆಸ್ ಇತ್ತಂತಂದ್ರೆ ಅಂತವ್ರು ಖಂಡಿತ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನೀವು ಮಾಡ್ತಿರೋಂಥ ಬಿಸ್ನೆಸ್ ಗಳಲ್ಲಿ ಇದೊಂದು ಆಡ್ ಆನ್ ಮಾಡ್ಕೊಳ್ಳಿ. ನೀವು ತಿಂಗಳಿಗೆ ಏನ್ ದುಡಿತಾ ಇದ್ದೀರೋ ಅದಕ್ಕಿಂತ ಒಂದು 10 ಪಟ್ಟು ಹೆಚ್ಚಾಗಿ ದುಡಿಬಹುದು. ಇದರಿಂದ ಯಾವುದೇ ತರ ಲಾಸ್ ಇಲ್ಲ. ನೀವು ಕ್ಲಿಯರ್ ಆಗಿ ನೋಡ್ತಾ ಇದ್ದೀರಾ, ದುಡ್ಡು ಕೊಡ್ತೀವಿ, ಈಸ್ಕೊತಾರೆ, ಹೋಗ್ತಾರೆ, ಬಟ್ ಕಮಿಷನ್ ನಮಗ್ ಸಿಗ್ತಾ ಇದೆ. ಬ್ಯಾಂಕ್ ಅವ್ರಿಗೆ ಏನ್ ಸಿಗ್ತಾ ಇದೆ ಅದೇ ತರ ನಿಮ್ಗೂ ಕೂಡ ಸಿಗ್ತಾ ಇರುತ್ತೆ. ಕೆಳಗಡೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದೀನಿ, ದಯವಿಟ್ಟು ವಿಡಿಯೋ ಶೇರ್ ಮಾಡ್ತಾ ಹೋಗಿ. ಇದ್ರ ಪ್ರೈಸ್ ಎಷ್ಟಿರುತ್ತೆ ಅಂತಂದ್ರೆ ಕೇವಲ 2.5 ಲಕ್ಷ. 2.5 ಲಕ್ಷ ರೂಪಾಯಿ ಬಂಡವಾಳ ಹಾಕಿ ತಿಂಗಳಿಗೆ ನೀವು 55-70 ಸಾವಿರ ದುಡ್ಕೊಳ್ಳಿ, ಯಾವುದೇ ತರ ಲಾಸ್ ಇಲ್ದಲೆ. ಓಕೆನಾ, ನಿಮ್ಮ ಕಣ್ಮುಂದೆನೇ ಇರುತ್ತೆ ಮಿಷಿನ್, ಕಳ್ಳ ಗಿಳ ಬರಲ್ಲ, ಇನ್ನೊಂದಿಲ್ಲ. ಇದಕ್ಕೆ ಸರ್ವಿಸ್ ಇರುತ್ತೆ 24/7. ಇವ್ರ ಕಡೆಯಿಂದ ಸಪೋರ್ಟ್ ಇರುತ್ತೆ. ಟೆಕ್ನಿಕಲಿ ಎಲ್ಲ ತುಂಬಾ ಚೆನ್ನಾಗಿದೆ. ಎಲ್ಲ ಬ್ಯಾಂಕು ಕೂಡ ಇದ್ರಲ್ಲಿ ವರ್ಕ್ ಆಗ್ತಾ ಇದೆ. ವಿಡಿಯೋನ ಶೇರ್ ಮಾಡಿ, ಕಡಿಮೆ ಬಂಡವಾಳದಲ್ಲಿ ಚೆನ್ನಾಗಿ ದುಡ್ಕೋಬಹುದು. ಹಳ್ಳ ಬಂದ್ರು ದುಡ್ಡೆಲ್ಲ ಹೊಡ್ಕೊಂಡು ಹೋಗ್ಬಿಟ್ರೆ ಏನು ಅಂತ ಯೋಚನೆ ಮಾಡ್ತಾ ಇದ್ರ. ಸೊ ಆ ಭಯ ಎಲ್ಲ ಬೇಡ. ನೀವು ನೋಡ್ತಾ ಇರ್ಬೋದು, ಕ್ಯಾಮ್ರಾ ಇರುತ್ತೆ. ಯಾವುದೇ ವ್ಯಕ್ತಿ ಇಲ್ಲಿ ಬಂದು ನಿಂತ್ಕೊಂಡ್ರು ನೀಟಾಗಿ ಅವನ್ನ ಕ್ಯಾಪ್ಚರ್ ಮಾಡಿರುತ್ತೆ. ಅಂಡ್ ಇದಕ್ಕೆ ಇನ್ಶೂರೆನ್ಸ್ ಕೂಡ ಇರುತ್ತೆ. ಇನ್ನೇನ್ ಬೇಕು ನಿಮ್ಗೆ? ಪ್ರತಿಯೊಂದು ಸೆಕ್ಯೂರಿಟಿ ಸಿಗ್ತಾ ಇದೆ ಅಲ್ವಾ. ಕೆಳಗಡೆ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿದ್ದೀನಿ. ಕಮ್ಮಿ ಬಂಡವಾಳ ಹಾಕ್ಬಿಟ್ಟು ಚೆನ್ನಾಗಿ ದುಡ್ಕೊಳ್ಳಿ. ಅಂಡ್ ನಿಮ್ಮಿಂದ ಇನ್ನೊಬ್ರು ಕೂಡ ಹೆಲ್ಪ್ ಕೂಡ ಆಗುತ್ತೆ. ಅಂದ್ರೆ ಸಾರ್ವಜನಿಕರಿಗೆ ಒಂದು ಸಹಾಯ ಕೂಡ ಆಗುತ್ತೆ ATM ಮಿಷಿನ್ ನಿಮ್ಮ ಹತ್ರ ಇರೋದ್ರಿಂದ. ಓಕೆನಾ, ಆಲ್ ದ ಬೆಸ್ಟ್. ವಿಡಿಯೋ ಶೇರ್ ಮಾಡಿ. ಏನೇ ಡೌಟ್ ಇದ್ರು ಕೆಳಗಡೆ ನಾನು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದೀನಿ, ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ. ಅಂಡ್ ಸಿಕ್ತವ್ರಿಗೆಲ್ಲ ಫ್ರಾಂಚೈಸಿ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ಲಿಮಿಟೆಡ್ ಇರುತ್ತೆ. ಯಾರು ಬೇಗ ಬರ್ತಾರೋ ಅಂಡ್ ಯಾರು ಕ್ವಾಲಿಫೈ ಅವ್ರಿಗೆ ಓಕೆ ಅಂತ ಅನ್ಸಿದ್ರೆ ಮಾತ್ರ ನಿಮಗೆ ಸಿಗ್ತಾ ಇದೆ. ಅದೃಷ್ಟ ನಿಮ್ಗೂ ಇರ್ಬೋದಲ್ವಾ. ಕಮ್ಮಿ ಬಂಡವಾಳ ಹಾಕಿ ಚೆನ್ನಾಗಿ ದುಡ್ಕೊಳ್ಳಿ. ಆಲ್ ದ ಬೆಸ್ಟ್.